ಎಲ್ಲರಿಗೂ ಸುಸ್ವಾಗತ. 20ನೇ ಚಾಪ್ಟರು ಎಂಡಿಂಗು. ಈ ಈ ಸೆಷನಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಪ್ಯಾಸೇಜು ಮತ್ತು ಸಂಭಾಷಣೆ ಆಮೇಲೆ ಆಡಿಯೋ. ಫಸ್ಟು ಪ್ಯಾಸೇಜಿಂದ ಬರೋಣ. ದೊಡ್ಡ ಪ್ಯಾಸೇಜ್ ಇದೆ. ಇಲ್ಲಿವರೆಗೂ ನೋಡಿದ್ಕಿಂತ ಇದೇ ದೊಡ್ಡ ಪ್ಯಾಸೇಜು. ಓಕೆ, ಇದು ಯಾವ ಥರ ಟ್ಯಾಕಲ್ ಮಾಡೋಣ? ಓಕೆ, ಮಾಮೂಲಿ ಟೈಟಲಿಂದ ಬರೋಣ. ಟೈಟಲ್ ಆದಮೇಲೆ ಪ್ರಶ್ನೆ ಆದಮೇಲೆ ಪ್ಯಾಸೇಜ್. ಟೈಟಲ್ ವತಾಶಿಗ ಹೊಶಿ ಮೊನೊ. ನೋಡಿ ನಾನು ಯಾವ ಥರ ಓದ್ತೀನಿ ಅಂತ. ಸುಮನ್ ಸಾನ್, ಎಲ್ಲಿ ಸ್ಟಾಪ್ ಮಾಡ್ತೀನಿ, ಎಲ್ಲಿ ವಾಯ್ಸ್ ರೇಸ್ ಮಾಡ್ತೀನಿ, ಇಳಿಸ್ತೀನಿ, ಪಾಸ್ ಕೊಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ ಹಿಂಗೆ. ಪ್ರಶ್ನೆ ಡ್ಯಾಶ್ 1. ಒನ್ನನೋ ಹಿತೋವಾ ಹಿಮನ ಜಿಕಾಂಗ ಅಮರಿ ಅರಿಮಸೇನ್. ಓಕೆ, ಇವಳಿಗೆ ಟೈಮ್ ಇಲ್ವಾ? ಓಕೆ, ಅಷ್ಟೇನು ಟೈಮ್ ಇಲ್ಲ, ಫ್ರೀ ಟೈಮು. ಒತೊಕೊನೊ ಕೋವಾ ಇಮ ಒಕಾನೆಗ ತಕ್ಸಾನ್ ಅರಿಮಸ್. ಓಕೆ, ಹುಡುಗನ ಹತ್ರ ತುಂಬ ದುಡ್ಡಿದೆ. ಈಗ ಒನ್ನನೋ ಹಿತೋವಾ ವಕಾಯಿ ತೊಕಿ ಬೆಂಕಿಯೋ ಶಿಮಸೇನ್ ದೆಸ್ತ. ಓಕೆ, ಈ ಹೆಣ್ಣುಮಗಳು ಸಣ್ಣಕಲ್ಲ ಹೆಂಗಿದ್ದಾಗ ಅಭ್ಯಾಸ ಮಾಡಲಿಲ್ಲ. ಒತೊಕೊನೋ ಹಿತೋತೋ ಹನಾಶ್ತೆಮೋ ಒಮೊಶಿರೋ ಕುನಾಯ್ ದೆಸ್. ಹುಡುಗನ ಜೊತೆ ಮಾತಾಡಿದ್ರೂ ಇಂಟ್ರೆಸ್ಟಿಂಗ್ ಆಗಿಲ್ಲ, ಬೋರಿಂಗ್ ಥರ. ಒನ್ನನೋ ಕೋವಾ ಫುತಾರಿನಿ ನತ್ತರ ಇಶೊನಿ ಗಕ್ಕೋಯೆ ಇಕಿಮಾಸ್. ಓಕೆ, ಫುತಾರಿನಿ ನತ್ತರ ಇಬ್ಬರಾದರೆ ಅವರಿಬ್ಬರೇ ಇದ್ದರೆ ಒಟ್ಟಿಗೆ ಸ್ಕೂಲಿಗೆ ಹೋಗ್ತಾರೆ. ಓಕೆ, ಪ್ಯಾಸೇಜ್ ಓದುವ. ಇರೋನ ಹಿತೋನಿ ಇಚಿಬಾನ್ ಹೊಶಿಮೊನೋವೋ ಕಿಕಿಮಸ್ತ. ಬಗೆಯ ಜನಗಳಿಗೆ ಬಹಳ ಬೇಕಾದ ವಸ್ತುವನ್ನು ಕೇಳಿದೆ. ಇಲ್ಲಿ ಕನ್ನಡದಲ್ಲಿ ಸರಿಯಾಗಲ್ಲ, ಅಂದರೆ ಡಿಟ್ಟೋ ಅದೇ ಥರ ಟ್ರಾನ್ಸ್ಲೇಟ್ ಮಾಡೋದೆ ಕನ್ನಡದಲ್ಲಿ ಸರಿ ಆಗ್ತಿಲ್ಲ. ಏನು ಅಂದರೆ ನಾನು ಕೇಳ್ತೀನಿ ನಿಮಗೆ ಏನು ಬೇಕು ಜೀವನದಲ್ಲಿ, ತುಂಬ ಬೇಕಾದ ವಸ್ತು ಏನು ನಿಮ್ಮ ಜೀವನದಲ್ಲಿ ಅಂತ ಕೇಳಿದೆ. ಇಲ್ಲಿ ಜಿಕಾನ್ ದೇಸ್ ಒಬ್ಬರು ಹೇಳ್ತಾರೆ ಟೈಮು. ಕಾಯ್ಶಾಯ ಇತ್ತೆ ಹತರ ಇತ್ತೆ. ಹೇಳಿ. ಕಿಕಿಮಸ್ತ ಕೇಳಿದೆ ಅಂತ. ಕೇಳೋದು ಕನ್ನಡದಲ್ಲಿ ನೋಡಿ, ಕೇಳೋದಕ್ಕೆ ಭಾಳಷ್ಟು ಮೀನಿಂಗ್ ಇದೆ ಅಲ್ವಾ. ನಾನು ಪ್ರಶ್ನೆ ಕೇಳಿದೆ, ಹಾಡು ಕೇಳಿದೆ, ಅದೇ ಥರ ಇಲ್ಲಿ ನಾನು ಅವರಿಗೆ ಕೇಳಿದೆ. ಏನನ್ನು ಕೇಳಿದೆ? ಬಯಸಿದ ವಸ್ತು ಏನು ಅಂತ. ಕಿಕಿಮಾಸ್ ಅಂದರೆ ಭಾಳಷ್ಟು ಮೀನಿಂಗ್ ಇದೆ. ಒಂದು ಓಂಗಾಕು ಕಿಕಿಮಾಸ್, ಸೇಮ್ ಕನ್ನಡದಲ್ಲಿ. ಮ್ಯೂಸಿಕನ್ನು ಕೇಳ್ತೀನಿ, ನೋಡಿ ಹಾಡು. ಇನ್ನೊಂದು ಪ್ರಶ್ನೆಯನ್ನು ಕೇಳೋದು. ಪ್ರಶ್ನೆ ಕೇಳೋದು. ಸೊ ನಾನು ಇವರಿಗೆ ಕೇಳಿದೆ ಏನನ್ನು ಕೇಳಿದೆ? ಇಚಿಬಾನ್ ಹೊಶಿಮೋನೋ ಕೇಳಿದೆ, ಏನು ಅಂತ ನೀವು. ಅದಕ್ಕೆ ಜಿಕಾನ್ ದೇಸ್ ಒಬ್ಬ ಹೇಳ್ತಾನೆ ಟೈಮು. ಕಾಯ್ಶಾ ಐತೆ ಹತರ ಐತೆ ಉಚಿಯೇ ಕಾಯತ್ತರ ಇಚಿನಿಚಿಗ ಓವಾರಿಮಾಸ್. ಕಂಪ್ನಿಗೋಗಿ ಕೆಲಸ ಮಾಡಿ ಇಲ್ಲ ದುಡ್ದು ಮನೆಗೆ ತೆರಳಿದ್ರೆ ಏನಾಗುತ್ತೆ? ಇಡೀ ದಿನ ಒಂದಿನ ಮುಗಿಯುತ್ತೆ. ಇಚಿನಿಚಿಗ ಮಿಜಿಕಾಯ್ದೆಸ್, ಒಂದು ದಿನ ಕಮ್ಮಿ, ಶಾರ್ಟು ಒಂದಿನ ಅನ್ನೋದು. ಇಚಿನಿಚಿ ಸಾಂಜು ರೊಕು ಜಿಕಾಂಗುರಾಯಿ ಹೊಶಿದೆಸ್. ಒಂದು ದಿನ 36 ಗಂಟೆಯಷ್ಟು ಬೇಕು. ಅದೇ ದಿನದಲ್ಲೆಷ್ಟು 24 ಗಂಟೆ, ಇವರು ಅದಕ್ಕಿಂತ ಜಾಸ್ತಿ ಕೇಳ್ತಾಯಿದ್ದಾರೆ. ಇಚ್ಚಿನಿಚ್ಚಿ 24 ಗಂಟೆ ಅಲ್ಲ 36 ಗಂಟೆ ಬೇಕು ಅಂತ. ಅದು ಹೇಳ್ತಿರೋದು ಯಾರು? ಹುಡುಗಿ, 25 ವರ್ಷದ ಹುಡುಗಿ.
ಓಕೆ, ಒಂದನೇದು ಸರಿ. ಹಿಮನ ಜಿಕಾಂಗ ಅಮರಿ ಅರಿಮಸೆನ್. ಇದು ಸರಿ. ಫ್ರೀ ಟೈಮು ಅಷ್ಟಿಲ್ಲ ಅವಳಿಗೆ. ಯಾಕೆಂದರೆ ಕಂಪ್ನಿಗೆ ಹೋಗ್ತಾಳೆ, ಕೆಲಸ ಮಾಡ್ತಾಳೆ, ಬರೋ ಅಷ್ಟೊತ್ತಿಗೆ ಒಂದಿನ ಮುಗ್ದೋಗುತ್ತೆ. ಅದಕ್ಕೆ ಟೈಮ್ ಜಾಸ್ತಿ ಬೇಕು ಅಂತಾಳೆ. ಓಕೆ, ನೆಕ್ಸ್ಟ್. ಬೊಕುನೋ ಗಿಂಕೋಗ ಹೊಶಿದೆಸ್. ನನ್ನ ಬ್ಯಾಂಕು ಅನ್ನೋದು ಬೇಕು. ಗಿಂಕೋ ಮೊತ್ತೆ ಇತರ ಸುಕಿನ ತೊಕಿ ಒಕಾನೆ ಓ ದಷ್ಟೆ ಸುಕಿನ ಮೊನೊ ಓ ಕಾವು ಕೊತೊಗ ಡೆಕಿಮಾಸ್. ಬ್ಯಾಂಕ್ ಇಟ್ಕೊಂಡಿದ್ರೆ ಇಷ್ಟವಾದಾಗ ದುಡ್ಡನ್ನು ಡ್ರಾ ಮಾಡಿ ಇಷ್ಟವಾದ ವಸ್ತುವನ್ನು ತೊಗೊಳಕ್ಕೆ ಪಾಸಿಬಲ್ ಇದೆ. ಇಷ್ಟವಾದ ವಸ್ತುವನ್ನು ತೊಗೊಳೋ ಪಾಸಿಬಲ್ ಇದೆ. ಏನದು ಕಂಡೀಷನು? ಬ್ಯಾಂಕ್ ಇಟ್ಕೊಂಡಿದ್ರೆ ಇಷ್ಟವಾದ ಸಮಯದಲ್ಲಿ ದುಡ್ಡನ್ನು ಬಿಡಿಸಿ ಬೇಕಾದ ವಸ್ತುವನ್ನು ತೊಗೊಳಕ್ಕೆ ಬರುತ್ತೆ. ಸೊ ಇಲ್ಲೇನು ಒತ್ತೋಕೊನೋಕುವ ಇಮ ಒಕಾನೆಗ ತಕ್ಸಾನೆರಿಮಾಸ್. ತಪ್ಪು. ದುಡ್ಡಿದ್ದರೆ ಕೇಳ್ತಿರಲ್ಲ, ಬ್ಯಾಂಕ್ ಬೇಕು ಅಂತ. ಮೂರನೇದು. ವಕಾಕುನರು ಕುಸುರಿದೆಸ್. ಹೆಂಗಾಗುವ ಔಷಧಿ ಅಂದರೆ ಅದೇ ಯೌವನ ಬರುವ ಔಷಧಿ. ವತಾಶಿವ ಒಕಾಯಿ ತೊಕಿ ಅಮ್ಮರಿ ಬೆಂಕ್ಯೋ ಶಿಮಸೆಂದೆಷ್ಟ. ನಾನು ಹೆಂಗಿದ್ದಾಗ ಅಂದರೆ ಸಣ್ಣಕ್ಕಿದ್ದಾಗ ಅನಿಸುತ್ತೆ, ಹೆಂಗಿದ್ದಾಗ ಅಷ್ಟೇನೂ ಓದಲಿಲ್ಲ. ಮೋ ಇಚ್ಚಿದೋ ವಕಾಕುನತ್ತರ ಗಂಬತ್ತೆ ಬೆಂಕ್ಯೋಶ್ತೆ ಈ ಶಿಗೋತವೋ ಶಿತಾಯ್ದೆಸ್. ಇನ್ನೊಂದು ಸಲ ಹೆಂಗಾದರೆ ಇಲ್ಲ, ಚಿಕ್ಕಕ್ಕಾದರೆ ಇಲ್ಲ, ವಾಪಸ್ ಹೋದರೆ ಇಲ್ಲಿ ಹೆಂಗಾದರೆ ನತ್ತರ ಬಂತು ನೋಡಿ, ತರ ಫಾರ್ಮ್. ಹೆಂಗಾದರೆ ಏನು ಮಾಡ್ತೀನಿ, ಕಷ್ಟಪಟ್ಟು ಓದಿ ಒಳ್ಳೆ ಕೆಲಸವನ್ನು ಮಾಡಬಯಸ್ತೀನಿ. ಯಾವಾಗ ಇದು ಆದರೆ ಒಕಾಕು ನತ್ತರ. ಆದರೆ ಅದು ಪಾಸಿಬಲ್ಲ, ನೀವು ವಾಪಸ್ ಹೋಗೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಈ ನತ್ತರ ಫಾರ್ಮ್ ಬಂತು. ಸೊ ನತ್ತರಲ್ಲ, ತರ ಫಾರ್ಮ್ ಕಂಡೀಷನ್. ನಾಲ್ಕನೇದು. ಓಕೆ, ಇವ್ರದ್ದೇನು? ಒನ್ನೊಯ್ತುವ ಒಕಾಯಿತೋಕಿ ಬೆಂಕಿಯೋ ಶಿಮಸೆಂದೆಷ್ಟ. ಹೌದು, ಅದಕ್ಕೆ ಅವಳು ವಾಪಸ್ಸು ಚೈಲ್ಡ್ಹುಡ್ಡಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅವಳಿಗೆ. ಹೋದರೆ ಮತ್ತೆ ಓದ್ತಾಳೆ, ಓದಿ ಒಳ್ಳೆ ಕೆಲಸ ಗಿಟ್ಟಿಸ್ಕೊತಾಳೆ, ಆಸೆ ಇದೆ. ನಾಲ್ಕನೇದು. ಯೂಮಾಗ ಹೊಶಿದೆಸ್. ಹ್ಯೂಮರ್ ಬೇಕು. ಯಾರಪ್ಪ ಇದು? ಒತ್ತಕೋನೋ ಇತೋ 43 ವರ್ಷದವನು. ಓಕೆ, ಇಲ್ಲಿದೆ ನೋಡಿ, 60 ವರ್ಷ ಇವಳಿಗೆ. ಅದಕ್ಕೆ ಮತ್ತೆ ಹೆಂಗಾಗಬೇಕು ಅಂತ ಅನ್ನಿಸ್ತಾ ಇದೆ ಇವಳಿಗೆ. ಸೊ ಹುಡುಗಲ್ಲ, ಗಂಡಸು 43 ವರ್ಷ. ಹ್ಯೂಮರ್ ಬೇಕು. ಎಸ್. ಒತಾಶಿಗ ಹನಾಶಿಯೋ ಸುರುತೋ tsuma wa sugu ashita mo isogashi desho hayaku nete kudasai to iimasu. ನಾನು ವಿಷಯವನ್ನು ಹನಾಶಿಯೋ ಶಿಮಸ್ ಇಲ್ಲ ಹನಾಶಿ ಶಿಮಸ್. ನಾನೇನಾದರೂ ಮಾತಾಡಿದ್ರೆ ಹೆಂಡತಿ ತಕ್ಷಣ ಏನು ಹೇಳ್ತಾಳೆ? ನಾಳೆನೂ ಬ್ಯುಸಿ ಅಲ್ವಾ, ಬೇಗ ಮಲಗಿ ಅಂತ ಹೇಳ್ತಾಳೆ. ಕೊದೊಮವ ಒತೋಸಾನ್ ಸೊನೊ ಹನಾಶಿವ ಮೋ ಸಂಕೈಗುರೈ ಕೀತಯೋ ತೋ ಈಮಸ್. ಮಕ್ಕಳು, ಅಪ್ಪ ಆ ವಿಷಯ ಆಗಲೇ 3 ಸಲ ಕೇಳಿದ್ವಿ ಅಂತ ಅಂತಾರೆ. ಒತಾಶಿವ ಒಮೋಶಿರೋ ಹಿತೋನಿ ನರಿತಾ ಇದೆಸ್. ನಾನು ಇಂಟ್ರೆಸ್ಟಿಂಗ್ ಪರ್ಸನ್ ಆಗೋಕ್ಕೆ ಬಯಸ್ತೀನಿ, ಅದಕ್ಕೆ ನನಗೆ ಹ್ಯೂಮರ್ ಬೇಕು. ಓಕೆ, ನಾಲ್ಕನೇದು. ಒತೊಕೊನೋ ಹಿತೋತೋ ಹನಾಶ್ತೆಮೋ ಒಮೋಶಿರೋ ಕುನಾಯ್ ದೆಸ್. ಇವನ ಜೊತೆ ಮಾತಾಡಿದ್ರೂ ಇಂಟ್ರೆಸ್ಟಿಂಗ್ ಆಗಿಲ್ಲ. ಹೌದು.
ಐದನೇದು ಯಾರು ಮಾತಾಡ್ತಿರೋದು? ಓಕೆ, ಒನ್ನನಕೋ ಹುಡುಗಿ, 14 ವರ್ಷದ ಹುಡುಗಿ ಮಾತಾಡ್ತಿದ್ದಾಳೆ. ಇವಳಿಗೇನು ಬೇಕಂತೆ? ವತಾಶಿಗ ಮೋ ಹಿತೋರಿ ಹೊಶಿದೆಸ್. ವತಾಶಿಗ ಮೋ ಹಿತೋರಿ ಹೊಶಿದೆಸ್. ಇನ್ನೊಬ್ಬರು ಬೇಕು, ನಾನು ಅನ್ನೋಳು ಇನ್ನೊಬ್ಬಳು ಬೇಕು. ವತಾಶಿವ ಮೈನಿಚಿ ಗಕ್ಕೋದೆ ಬೆಂಕ್ಯೋ ಶಿನಾಕೆರೆಬ ನರಿಮಸೇನ್. ನಾನು ಪ್ರತಿದಿನ ಸ್ಕೂಲಲ್ಲಿ ಅಭ್ಯಾಸ ಮಾಡಲಿಲ್ಲ ಅಂದರೆ ಆಗಲ್ಲ, ಮಾಡಬೇಕು. ವತಾಶಿಗ ಫುತಾರಿ ಥರ ಹಿತೋರಿಗ ಗಕ್ಕೋದೆ ಬೆಂಕ್ಯೋ ಶಿತೇರು ತೊಕಿ ಮೋ ಹಿತೋರಿನೋ ವತಾಶಿವ ಸುಕಿನ ಕೊತೊಗ ದೆಕಿಮಾಸ್. ಹಾಂ, ನಾವಿಬ್ಬರಿದ್ದರೆ, ನಂತರ ಇನ್ನೊಬ್ಬರಿದ್ದರೆ, ಒಬ್ಬರು ಸ್ಕೂಲಲ್ಲಿ ಅಭ್ಯಾಸ ಮಾಡ್ತಾ ಇರುವಾಗ, ಅವರು ಅಭ್ಯಾಸ ಮಾಡ್ತಿರುವಾಗ ಒಬ್ಬರು ಸ್ಕೂಲಲ್ಲಿ ಅಭ್ಯಾಸ ಮಾಡ್ತಿರುವಾಗ ಇನ್ನೊಬ್ಬರು ಮೋಹಿತೋರಿನೋ ವತಾಶಿ, ಇನ್ನೊಬ್ಬರು ಇಷ್ಟವಾದದ್ದನ್ನು ಮಾಡ್ಬೋದು. ಸುಕಿನ ಕೊತೊ ಇಷ್ಟವಾದದ್ದು ಮಾಡ್ಬೋದು. ಸೊ ವತಾಶಿವ ಫುತಾರಿನಿ ನರಿತಾದೆಸ್, ನಾನು ಇಬ್ಬರಾಗಕ್ಕೆ ಬಯಸ್ತೀನಿ. ಒನ್ನೊಂದು ಕೊವ ಫುತಾರಿನಿನ ಥರ ಇಶ್ವನಿ ಗಕ್ಕೋ ಇಕಿಮಸ್. ತಪ್ಪು. ಒಬ್ಬಳು ಹೋಗ್ತಾಳೆ, ಇನ್ನೊಬ್ಳು ಇಷ್ಟ ಬಂದಿದ್ದು ಮಾಡ್ತಾಳೆ. ಎಲ್ಲಿ ಮನೆ ಅಂತ ಏನು ಹೇಳಿಲ್ಲ, ಎಲ್ಲಿ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಎಸ್, ಇಲ್ಲಿಗೆ ಪ್ಯಾಸೇಜ್ ಮುಗೀತು. ಸೊ ಈ ಪ್ಯಾಸೇಜ್ದು ಮೇನ್ ಗ್ರಾಮರ್ ಏನು ಅಂದರೆ ಥರ ಬಂತು ಈ ಚಾಪ್ಟರ್ದಲ್ವಾ, ಅದೇ ಇದು. ಮತ್ತು ತೆಮೋ ಬಂದಿರ್ಬೋದಾ? ಎಲ್ಲಿ ಬಂತು ತೆಮೋ? ಬಂದಿದೆ. ಹನಾಶ್ ತೆಮೋ ಅಂತ ಬಂತೆಲ್ಲ. ಮಾತಾಡಿದ್ರು ಇಲ್ಲ, ಏನಿಲ್ಲ, ಇಂಟ್ರೆಸ್ಟಿಂಗ್ ಆಗಿಲ್ಲ. ಎಸ್. ಹಾಂ, ನೆಕ್ಸ್ಟು ಕಾಯ್ವಾ ಇಬ್ಬರು ಮಾಡೋಣ. ಯಾರು? ಸುಮನ್ ಸಾನು ಮತ್ತು ಚೈತ್ರ ಸಾನ್. ಫಸ್ಟು ಸಿಚುಯೇಷನ್ ಏನು ಅಂತ ನೋಡಿ. ಮೇ ಬಿ ಪಾರ್ಟಿಯಲ್ಲಿದ್ದಾರೆ. ಯಮದಾ ಸಾನು, ಮೀರಾ ಸಾನು, ಕಿಮುರಾ ಸಾನ್. ಓಕೆ, 3 ಜನ ಇದ್ದಾರಾ. ಆಮೇಲೆ ಸಂತೋಷು ಸಾನ್ 4 ಜನ ಇದ್ದಾರೆ. ಓಹೋ, ಆಮೇಲೆ ಸತೋ ಸಾನ್ 5 ಜನ, 5 ಡಿಫ್ರೆಂಟ್ ಪೀಪಲ್, 5 ಜನ ಇದ್ದಾರೆ. ಓಕೆ, ಯಮದಾ ಸಾನು, ಸುಮನ್ ಸಾನು, ಆಮೇಲೆ ಮೀರಾ ಅವರು ರಘು ಸಾನು, ಕಿಮುರಾ ಅವರು ಇವರು ಯಾರು? ಚೈತ್ರ ಸಾನು. ಇನ್ನು ಉಳಿದಿದ್ದು ನಾನು ಹಾಕ್ತೀನಿ. ಶುರು ಮಾಡಿ. ಹಾಂ. ಚೆನ್ಕಿನ್ ಒಮದೇತ ಗುಜಾಯಿಮಾಸ್. ಚೆನ್ಕಿನ್ ಅಂದರೆ ಏನು ಸರ್ ಹೆಸರು? ಹಾಂ, ತೆಂಕಿನ್ ಅಂದರೆ ಇವರಿಗೆ ಟ್ರಾನ್ಸ್ಫರ್ ಆಯಿತು ಬೇರೆ ಕಡೆ. ಜಾಬ್ ಟ್ರಾನ್ಸ್ಫರ್. ಒಂದು ಕಡೆಯಿಂದ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿದ್ದಾರೆ. ಅದಕ್ಕೆ ಪಾರ್ಟಿ ಇಟ್ಕೊಂಡಿದೆ ಅನಿಸುತ್ತೆ ಇವರಿಗೆ, ಇಲ್ಲಿ ಟ್ರಾನ್ಸ್ಫರ್ ಆಗಿರೋದಕ್ಕೆ. ಅದಕ್ಕೆ ಮೀರಾ ಅವರು ರಘು ಸಾನ್. ಆಮೇಲೆ ನಿಮಗೆ ಕೇಳ್ತೀನಿ ಯಾರು ಟ್ರಾನ್ಸ್ಫರ್ ಆದರು ಅಂತ. ಹಾಂ, ಕಿಮುರಾ ಚೈತ್ರ ಸಾನ್. ಮಿರಾಸಾಂಗ ಟೋಕಿಯೋಗೆ ಇತ್ತರ ಸಾಬಿಶಿಕು ನರಿಮಾಸ್ನೆ. ಸೂಪರ್. ಟೋಕಿಯೋಗೆ ಇತ್ತೆಮೋ ಒಸಾಕಾನು ಕೊತೊ ಓ ವಸುರೆನಾಯಿದೆ ಕುದಸಾಯಿನೆ. ಓ, ಬಂತು. ಎಸ್, ಅರ್ಥ. ಮಿರಾಸಾನ್ ಟೋಕಿಯೋಗೆ ಹೋದರೆ ಹಾಂ, ಒಂಟಿ ಆಗ್ತಿರಲ್ವಾ? ಆಗ್ತೀರಾ ಅಲ್ವಾ? ಟೋಕಿಯೋಗೆ ಹೋದ್ರು, ಒಸಾಕಾದು ಅಂದರೆ ಇದು ಹೊಸ ಅಂದರೆ ಇದು ಬಗ್ಗೆ ಅಂತ, ಅಂದರೆ ಯಾವ್ದ್ರ ಬಗ್ಗೆ? ಒಸಾಕ ಬಗ್ಗೆ ಮರೆತೋಗ್ಬೇಡಿ ಪ್ಲೀಸ್. ಎಸ್, ಒಸಾಕದ ಬಗ್ಗೆ ಮರೆತೋಗ್ಬೇಡಿ. ಹಾಂ, ನೋಡಿ. ಓಕೆ, ಇಲ್ಲಿ ಯಾರು ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ? ಸುಮನ್ ಸಾನ್.
ಗೊತ್ತಾಯ್ತು ಯಾರು ಅಂತ? ಇಲ್ಲ ಮುಂದೆ ಹೋಗೋಣವಾ? ಓಕೆ, ಮುಂದೆ ಹೋಗೋಣ. ಮೀರಾಸಾನ್ ಯಾರು? ರಘುಸಾನ್. ಮೇರಾಸಾನ್ ಟ್ರಾನ್ಸ್ಫರ್ ಆಗ್ತದೆ. ಎಸ್, ಮೀರಾಸಾನ್ ಅವರು ಟ್ರಾನ್ಸ್ಫರ್ ಆಗ್ತಾಯಿದ್ದಾರೆ. ಅವರು ಫಾರಿನರು. ಎಲ್ಲಿದ್ದರು ಅವರು? ಓಕೆ, ಎಲ್ಲಿದ್ದರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ನೋಡೋಣ ಕೊನೆಗೆ. ಮೀರಾ ಅವರು. ರಘುಸಾನ್ ಹೇಳಿ, ನೀವೇ ಟ್ರಾನ್ಸ್ಫರ್ ಆಗ್ತಿರೋದು. ಮುಚ್ಚಿರೋನು ಹಾಂ, ಕಿಮುರಾ-ಸಾನ್ ಮುಚ್ಚಿರೋನು ಕಿಮುರಾ-ಸಾನ್ ಇವಾಗ ಅತ್ತರಕ್ಕಿ ಅತ್ತರ ಹಾಂ ಹಾಂ ಅತ್ತರ ಅತ್ತರ ಸೇಯು ಟೋಕಿಯೋಯೇ ಅಸೋಬಿನಿ ಕಿತ್ತೆ ಕುದಾಸಾಯಿ ನೋಡಿ, ಒತ್ತಿಡಬಾರ್ದು. ಕಿತೆ ಕುದಾಸಾಯ್. ಕಿತ್ತೆ ಕುದಾಸಾಯಿ. ಹಾಂ, ಮುಚ್ಚಿರೋರು ಅಂದರೆ ಅಫ್ಕೋರ್ಸ್ ಅಂದರೆ ಏನು, ಯಾಕಂದ ಅಫ್ಕೋರ್ಸ್ ಅಂತ ಅವಳು ಮರಿಬೇಡಿ ಅಂತ ಅಂದ್ಲು. ಖಂಡಿತ, ನಾನು ಯಾಕೆ ಮರೀಲಿ, ಅಫ್ಕೋರ್ಸ್ ಅಂತ ಅಂದು ಕಿಮುರಾಗೆ ಕರೀತಾರೆ. ಕಿಮುರಾಗೆ ಏನಂತಾರೆ, ಫ್ರೀ ಟೈಮ್ ಇದ್ದರೆ ಖಂಡಿತ ಟೋಕಿಯೋಗೆ ಆಟಾಡೋಕ್ಕೆ ಬನ್ನಿ, ಅದೇ ಟೋಕಿಯೋಕ್ಕೆ ಬನ್ನಿ ಅಂತ. ಅದಕ್ಕೆ ಸಂತೋಷ ನಾನೇ. ಓಕೆ, ಮಿರಾಸಾನ್ ಮೋ ಓಸಕಾಯೆ ಕಿತರ ದೆನ್ವಾವೋ ಕುದಾಸಾಯ್ ಇಪ್ಪಾಯಿ ನೊಮಿಮಶೋ. ಮೀರಾ ಅವರು ಕೂಡ ಓಸಕಕ್ಕೆ ಬಂದರೆ ಫೋನ್ ಹಾಕಿ, ಒಂದು ಪೆಗ್ಗು ಕುಡಿಯೋಣ. ಅದಕ್ಕೆ ಮೀರಾ ಅವರು ಝೇಹಿ. ಹ್ಞೂ, ಖಂಡಿತ. ಅನೋತೋನಿ ಇರು ಒಸಕೆನಿ ನೋರಿಮಸ್ತ. ಓಕೆ, ನಾನು ಹಾಂ, ಮಿನಾಸಾನ್ ಹೊಂತೋನಿ ಇರೋ ಒಸೆವಾನಿ ನರಿಮಾಸ್ತಾ. ಕೇಳಿದ್ದೀರಾ ಸರ್ ನೀವು ಒಸೆವಾನಿ ನರಿಮಾಸ್ತಾ ಅಂತ ಕೇಳಿದಿರಾ ಈ ವರ್ಡು? ಒಸೆವಾ. ಓಕೆ ಅದೇ ಜನರನ್ನ ಉದ್ದೇಶಿಸಿ ಹೇಳ್ತಾನೆ. ಜನರೇ, ಎವ್ರಿ ಒನ್ ನಿಜವಾಗ್ಲೂ ಏನಂತಾರೆ, ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇಲ್ಲ. ಅಂದರೆ ನೋಡಿ, ಮೀರಾ ಅವರು ಭಾಳ ವರ್ಷ ಓಸಕದಲ್ಲಿದ್ದರು ಮತ್ತು ಇವ್ರ ಜೊತೆ ಫ್ರೆಂಡ್ ಆಗಿದ್ದರು. ಆಮೇಲೆ ಅವರ ಸೇವೆಯನ್ನು ಪಡೆದಿದ್ದರು. ಸೊ ಅದಕ್ಕೆ ನಾನು ನಿಮ್ಮ ಸೇವೆಯಲ್ಲಿದ್ದೆ, ಉಪಯೋಗ ಪಡ್ಕೊಂಡೆ ಅಂತ ಅದನ್ನು ಪದದಲ್ಲಿ ವ್ಯಕ್ತ ಮಾಡಿ ಹೇಳ್ತಾರೆ. ಅದಕ್ಕೆ ನಾನೇ ಸತೋ ಕರದನಿ ಕಿಯೋಸ್ಕೆತೆ ಗಂಬತ್ತೆ ಕುದಸಾಯ್. ಕರದ ಅಂದರೆ ದೇಹದ ಮೇಲೆ ಗಮನವನ್ನಿಡಿ ಗಂಬತ್ತೆ ಕುದಸಾಯ್. ಆಲ್ ದ ಬೆಸ್ಟ್. ಒಂದು ನಿಮಿಷ. ಹಾಂ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಗಂಬತ್ತೆ ಕುದಸಾಯ್, ಆಲ್ ದ ಬೆಸ್ಟ್ ಅಂದರೆ ಇದು ಆರೋಗ್ಯದ ಕಡೆ ಗಮನ ಕೊಡಿ ಅಂತ. ಆರೋಗ್ಯದ ಕಡೆ ಗಮನ ಕೊಡಿ, ಆಲ್ ದ ಬೆಸ್ಟ್ ಅಂತಾರೆ. ಅದಕ್ಕೆ ಮೀರಾ ಅವರು ರಘುಸಾನ್. ಗಂಬರಿಮಾಸ್. ಮಿನಾಸಾನ್ ಮೋ ದೋಜೋ ಒಗೆಂಕಿದೆ. ಎಸ್. ಎಸ್, ಗಂಬರಿಮಾಸ್. ಆಲ್ ದ ಬೆಸ್ಟ್ ಅಂದ್ರಲ್ಲ ಅನ್ನೋದಕ್ಕೆ ನಾನು ಆಲ್ ದ ಬೆಸ್ಟ್ ಇಲ್ಲಿ ಇದಕ್ಕೆ ಕರೆಕ್ಟಾಗಿ ಹೆಂಗೆ ಹೇಳತ್ತಿದ್ದು. ನಾನು ಕಷ್ಟಪಡ್ತೀನಿ. ನಾನು ಏನು ಮಾಡೋದು ಕನ್ನಡದಲ್ಲಿ ಅಂದರೆ ನೋಡಿ, ಇವರು ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಅವರು ಆರಾಮಾಗಿರಿ, ಜೀವನದಲ್ಲಿ ಏಳಿಗೆ ಪಡಿ ಅಂತಾರೆ. ನಾನು ಏಳಿಗೆ ಪಡಿತೀನಿ ಅಂತಾನೆ. ಹಂಗಂದ್ಬಿಟ್ಟು ನೀವು ಕೂಡ ಆರೋಗ್ಯದಿಂದಿರಿ ಅಂತಾರೆ. ಇದು ನೋಡಿ ಟಿಪಿಕಲ್ ಕಾನ್ವರ್ಸೇಷನ್ ಇದು. ನೀವೆಲ್ಲ ಜಪಾನಲ್ಲಿದ್ದಿರಿ, ಭಾಳ ಜನ ಫ್ರೆಂಡ್ಸ್ ಇದ್ದರು, ಈಗ ಬಿಟ್ಟು ಹೋಗ್ತಾ ಇದ್ದೀರಾ. ಆವಾಗ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದನ್ನು ಬಳಸ್ತಾರೆ. ಒಸೆವಾನಿ ನರಿಮಾಸ್, ಗಂಬರಿಮಾಸ್, ಒಗೆಂಕಿದೆ, ಇತೆ ಕುದಾಸಾಯ್, ಇವೆಲ್ಲ. ಈಗ ಕಾನ್ವರ್ಸೇಷನ್ ಏನರ್ಥ ಆಯಿತು? ಮೀರಾ ಅವರು ಟ್ರಾನ್ಸ್ಫರ್ ಆಗ್ತಾಯಿದ್ದಾರೆ. ಎಲ್ಲಿಂದ ಎಲ್ಲಿಗೆ? ಓಸಾಕದಿಂದ ಟೋಕಿಯೋಗೆ.
ಎಸ್. ಇದರಲ್ಲೇನಾದರೂ ಗೊತ್ತಾಗದಿದ್ದು ಏನಾಗಿದೆಯಾ? 1番、 1、もし1000万円あったら何をしたいですか？ 2、日曜日いい天気だったらどこへ遊びに行きたいですか？ 3、体の調子が悪かったらどうしますか？ 4、第25課の問題が終わったら何をしますか？ 5、年をとっても働きたいですか？ ಎಸ್. ಎಲ್ಲವೂ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ನೋಡೋಣ ಹೆಂಗೆ ಅರ್ಥ ಮಾಡ್ಕೊತೀರಿ ಅಂತ. ಫಸ್ಟು ರಘು ಸರ್. ಹೈ, ಫಸ್ಟ್ 2 ಸೆಂಟೆನ್ಸ್ ನಿಮ್ಮದೆ. 第25課1番、 1、もし1000万円あったら何をしたいですか？ ಹಾಂ, 何をしたいですか? もう1000万あったら, 1 ಕೋಟಿ ಇದ್ದರೆ ಏನನ್ನು ಮಾಡ ಬಯಸ್ತೀರಾ? ರಘು ಸರ್ ಕೇಳಿಸ್ತಾ? ಕೇಳಿಸ್ತದೆ ಸೆನ್ಸೆ. ಹಾಂ, ಅದೇ 1 ಕೋಟಿ ಇದ್ದರೆ ಏನನ್ನು ಮಾಡ ಬಯಸ್ತೀರಾ? ಮೊಶಿ ಭವಿಷ್ಯ 1 ಕೋಟಿ ಇದ್ದರೆ ಏನನ್ನು ಮಾಡ ಬಯಸ್ತೀರಾ? ಮೊಶಿ ಅವ್ರು ಶೇರ್ಸಿಗೆ ಹಾಕ್ತಾರೆ ಸರ್ ನಾವು. ಏನು ಮಾಡ್ತಾರೆ? ಶೇರಿಗೆ ಹಾಕ್ತಾರಾ? ಹೌದು. ಓ, ಶೇರಲ್ಲಿದ್ದಾರೆ ಅವರು, ಶೇರಿಂಗ್ ಮಾಡ್ಕೊಂತ. ಓಕೆ ಓಕೆ ಓಕೆ, ನಾನು ಟ್ರಿಪ್ಪಿಗೆ ಹೋಗ್ತಾರೆ ಅಂತ ಅನ್ಕೊಂಡೆ. ಏನು ಮಾಡ್ತೀರಾ ರಘು ಸರ್? ಕಾರ್ ತೊಗೊತೀರಾ? ಇಲ್ಲ ಸೆನ್ಸೆ, ಮನೆ ಕಟ್ತೀನಿ. ಓ, ಮನೆ ಕಟ್ತೀರಾ. ಓಕೆ, ಮನೆಗೆ ಏನಂತಾರೆ? ಉಚ್ಚಿ. ಉಚಿ. ಕಟ್ತೀನಿ ಅನ್ನೋದು ಏನಂತೀರಾ? ತತೆಮಸ್. ಉಚ್ಚಿನಿ ತತೆಮಸ್. ನೀ ಅಲ್ಲ, ಮನೆಯನ್ನು ಕಟ್ತೀನಿ, ಮನೆಗೆ ಕಟ್ತೀನಿ ಅಲ್ಲ. ಉಚ್ಚಿ ಓ ತತೆಮಸ್. ಎಸ್, ಉಚಿಯೋ ತತೆಮಸ್. ಈಗ ಮನೆಯನ್ನು ಕಟ್ಟ ಬಯಸ್ತೀನಿ, ಕಟ್ಟಕ್ಕಿಷ್ಟ. ಉಚಿಯೋ ತತೆ ತಾಯಿ ದೇಸ್, ತಾಯಿ ಫಾರ್ಮ್. ಉಚ್ಚಿ ಓ ತತೆ ಇದೆ. ಯಾಕಂದರೆ ನಾವು ತಾಯಿ ಫಾರ್ಮಲ್ಲಿ ಪ್ರಶ್ನೆ ಕೇಳಿದ್ವಿ, ಏನನ್ನು ಮಾಡ ಬಯಸ್ತೀರಾ ಅಂತ. ನಾನು ಇದನ್ನು ಮಾಡ ಬಯಸ್ತೀನಿ ಅಂತೀರ. ಎಸ್, ಸೆಕೆಂಡ್ ನೀವೇ. 2、日曜日いい天気だったらどこへ遊びに行きたいですか？ 日曜日いい天気だったらどこへ遊びに行きたいですか? ಅಸೋಬಿನಿ ಅಸೋಬಿನಿ ಅಂದ್ರೆ ಆಡದಂತೆ, ಇಕ್ಕಿತಾ ಅಂದ್ರೆ ಗೊತ್ತಾಗಲಿಲ್ಲ ಸೆನ್ಸೆ. ಅಸೋಬಿನಿ. ಹೋಗೋಣ ಅಂತೀನಿ. ಹೋಗ್ತೀರಾ, ಹೋಗ ಬಯಸ್ತೀರಾ? ಇಕ್ಕಿತಾ ದೇಸ್ಕಾ? ಸಾಟರ್ಡೆ ಸಾರಿ ಸಂಡೇ ಒಳ್ಳೆ ವೆದರ್ ಇರೋದ್ರಿಂದಲ್ಲ, ಇದ್ದರೆ. ಇದ್ರೆ ಎಲ್ಲಿ ಆಟ ಆಡಕ್ಕೆ ಹೋಗ ಬಯಸ್ತೀರಾ? ಎಸ್, ಎಲ್ಲಿಗೆ? ಯಾವ್ದು ಹೇಳಿ ಹೆಸರು? ಟೋಕಿಯೋ, ಒಕಿನವಾ, ಇಲ್ಲ ಇಂಡಿಯಾ? ಗೋಯಿಂದೆ. ಹೈ. ಪಾರ್ಕ್ ಸೆನ್ಸೆ. ಓ, ಪಾರ್ಕಿಗೆ ಹೋಗ್ತೀರಾ? ಗೋಯಿಂಗ್. ಹೇಳಿ. ಪಾರ್ಕಿಗೆ ಹೋಗ್ತೀನಿ, ಹೋಗ ಬಯಸ್ತೀನಿ. ಗೋಯಿಂದೆ ಇಕ್ಕಿಮಸ್. ದೇವರಲ್ಲ, ಅಲ್ಲಿಗೆ. ಸೊ ಗೆಗೆ ಎ ಬರುತ್ತೆ. ಕೋಯನ್ ಎ ಇಕಿಮಸ್. ಎಸ್, ಅಲ್ಲಿಗೆ ಹೋಗ್ತೀನಿ. ಇಲ್ಲ ಕೋಯೆ ಎ ಇಕಿದಾದೆಸ್, ಅಲ್ಲಿಗೆ ಹೋಗ ಬಯಸ್ತೀನಿ. ಎಸ್, ಓಕೆ. ಈಗ ಚೈತ್ರ ಸರ್. 3、体の調子が悪かったらどうしますか？ ಹಾಂ. ಬಾಡಿನಲ್ಲಿ ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕರದನ ಚೋಶಿ, ಬಾಡಿ ಕಂಡೀಷನ್ ಸರಿ ಇಲ್ಲ ಅಂದರೆ, ಇಲ್ಲ ಹುಷಾರಿಲ್ಲ ಅಂದರೆ ಏನು ಮಾಡ್ತೀರಾ? ದೋಷಿ ಮಸ್ಕ ಯೋಯನೆ ಇಕ್ಕಿತಾ ಇದೆ. ಅಲ್ಲಿಗೆ ಹೋಗಿ ಬಯಸ್ತೀರಾ? ಓಕೆ, ಎರಡು ನಡೆಯುತ್ತೆ. ಓಕೆ, ಅಲ್ಲಿಗೆ ಹೋಗಿ ಬಯಸ್ತೀರಾ, ಇಲ್ಲ ಅಲ್ಲಿಗೆ ಹೋಗ್ತೀರಾ? ಓಕೆ, ನೆಕ್ಸ್ಟ್ 4、ನೀವೇ.第25課の問題が終わったら何をしますか？ ಓ, ಚಾಪ್ಟರ್ 25 ಕ್ವೆಶ್ಚನ್ಸ್ ಆದ್ಮೇಲೆ ಏನ್ ಮಾಡ ಬಯಸ್ತೀರಾ? ಹಾಂ, ಏನು ಮಾಡ್ತೀರಾ? ಕಾಂಜಿಯೋ ಬೆಂಕಿಯೋ ಶಿತಾ ಇದೆ. ಓಕೆ, ಕಾಂಜಿಯೋ ಬೆಂಕಿಯೋ ಶಿತಾ ದೇಸ್ಕಾ? ಈ ದೇಸನೇ. ಹೈ, ಗಂಬತ್ತೆ ಕುದಸೈ. ಓಕೆ, ನೆಕ್ಸ್ಟ್ ಸುಮನ್ ಸರ್. 5、
年を取っても働きたいですか？ ಓ ಖುಷಿ ತೊತ್ತೆಮೋ ಆ ಥರ ಇಕ್ತಾ ಇದೆ ಹತರಾಕಿತಾ ಇದೆ ಹಾಂ ಏಜ್ ಆದರೂ ಕೆಲಸ ಮಾಡ ಬಯಸ್ತೀರಾ? ಹಾಂ ಮಾಡ ಬಯಸ್ತೀರಾ ಇಲ್ಲ ಆರಾಮಾಗಿರ್ತೀರಾ? Yes. ಹಾಂ ಹೇಳಿ ಇಲ್ಲ Yes ಅಂತ ಹೇಳ್ಬಿಡಿ ಚಪ್ರಿಸಲಿ ಹಾಂ ಕೆಲಸ ಮಾಡೋ ಬಯಸಲ್ಲ ರೆಸ್ಟ್ ವತಶೋ ಯಸ್ಸು ಹಾಂ ಹಾಂ ಕರೆಕ್ಟ್ ನೋಡಿ ಯಸುಂದೆ ಯಸು ನೋಡಿ ಹೇಳ ವಿಶ್ರಾಂತ ತಗೊಳ್ಳೋ ಬಯಸ್ತೀನಿ ಅನ್ನೋದಕ್ಕೆ ವಿಶ್ರಾಂತಿ ತಗೊಳ್ಳೋ ಬಯಸ್ತೀನಿ ಅನ್ನೋದಕ್ಕೆ ಹಾಂ ಹಾಂ ನಮ್ಮ ತಾಯಿ ಸೇರಿಸ್ಬೇಕು ಯಸುಂದೆ ಯಸು ತಾಯಿ ನೋಡಿ ಹೊರಬೇ ನಿಮಗೆ ಗೊತ್ತಾಗ್ತಿಲ್ಲ ನೋಡಿ ರೆಸ್ಟ್ ಮಾಡ್ತೀನಿ ವಿಶ್ರಾಂತಿಸ್ತೀನಿ ಏನು ಯಸುಮಿಮಸ್ ಯಸುಮಿಮಸ್ ಹಾಂ ಈಗ ಮಾಡ್ಬೋದು ನೋಡಿ ಸೆಂಟೆನ್ಸ್ ನೀವು ಯಸುಮಿತಾ ಇದೆ ಅಷ್ಟೇ ನೋಡಿ ಫಿನಿಶ್ ಯಸುಮಿತಾ ಇದೆ ಹ್ಞೂ ಅಷ್ಟೇ ಹಾಂ ಈಗ ನೆಕ್ಸ್ಟು ಓಕೆ ಇದು ಚೆನ್ನಾಗಿದೆ ನೆಕ್ಸ್ಟು ಎಲ್ರಿಗೂ ಕೇಳ್ತೀನಿ ಕೇಳಿ ಎಲ್ಲದೂ ಪ್ಲೇ ಮಾಡಲ್ಲ ಒಂದೊಂದೇ ಪ್ಲೇ ಮಾಡ್ತೀನಿ ಫಸ್ಟ್ನೇದು ನಿಮ್ಮ 3 ಜನನೂ ಆನ್ಸರ್ ರೆಡಿ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಕೇಳಿ ಹೈ ಸ್ಟಾರ್ಟ್ 2番1、カリナさん、1年休みをもらったら何をしたいですか？外国の美術館へ絵を見に行きたいです。ミラーさんは？私はいろいろな国へビールを飲みに行きたいです。長い休みがあったらカリナさんは絵を描きに行きます。ಹಾಂ ಸುಮನ್ ಸಾನ್ ರಘು ಸಾನ್ ಚೈತ್ರ ಸಾನ್ ಸುಮನ್ ಸಾನ್ ತಪ್ಪು ರಘು ಸಾನ್ ಏನಿಸೋದು ಹೇಳಿ ತಪ್ಪು ಸರಿ ಏನಾದರೂ ಆಯ್ತು ತಪ್ಪು ಸರ್ ಸ್ವಲ್ಪ ವಾಯ್ಸು ಬ್ರೇಕ್ ಆಯ್ತು ಅವ್ರು ಬ್ರೇಕ್ ಆಯ್ತಾ ನಿಮಗೆ ಬೇರೆಯವರಿಗೆ ವಾಯ್ಸ್ ಬ್ರೇಕ್ ಆಯ್ತಾ ಇಲ್ಲ ಸರ್ ಇಲ್ಲ ಓಕೆ ಬೀರು ಅಂತ ಏನೋ ಗೊತ್ತಾಯ್ತು ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ ಚೈತ್ರ ಸರ್ ತಪ್ಪು ಸಂಸೆ ತಪ್ಪು ಓಕೆ ಇನ್ನೊಂದ್ಸಲ ಪ್ಲೇ ಮಾಡುವೆ ರಘು ಸಾನ್ ಕೇಳಿ ಹೈ 2番1、カリナさん、1年休みをもらったら何をしたいですか？外国の美術館へ絵を見に行きたいです。ミラーさんは？私はいろいろな国へビールを飲みに行きたいです。長い休みがあったらカリナさんは絵を描きに行きます。ಹಾಂ ರಘು ಸಾನ್ ತಪ್ಪು ಸೆನ್ಸಿ ತಪ್ಪು ಯಾಕೆ ಗೊತ್ತಾಯ್ತು ಯಾಕೆ ಅಂತ ಅಂದ್ರೆ ಅವರು ನೋಡಿ ಕರೀನಾ ಸಾನು ಅದೇ ಬೇರೆ ಮಾಡ್ತಾರೆ ಅಂತ ಹೇಳೋದು ಸೆನ್ಸಿ ಅವರು ಹಾಂ ಎಸ್ ಪರವಾಗಿಲ್ಲ ಕ್ಯಾಚ್ ಮಾಡಿದ್ದೀರಾ ಅದೇ ಈಗ ಕರೀನಾ ಸನ್ ಬಗ್ಗೆ ಮಾತಾಡಿದ್ವಿ ಅದಕ್ಕಿಂತ ಮುಂಚೆ ಟಾಪಿಕ್ ಏನು ಅಂದರೆ ನೀವು 1 ವರ್ಷ ರಜಾ ಸಿಕ್ಕರೆ ಏನು ಮಾಡ್ತೀರಾ ಅಂತ ಅವಳು ಹೇಳ್ತಾಳೆ ಎಲ್ಲಿಗೋ ಹೋಗಿ ಅದೇನೋ ಆರ್ಟ್ ಮ್ಯೂಸಿಯಮಿಗೆ ಹೋಗಿ ಅಲ್ಲಿ ಚಿತ್ರ ನೋಡ್ತೀನಿ ಅಂತ ಅಂತಾಳೆ ಹಾಂ ಚಿತ್ರ ನೋಡೋಕೆ ಹೋಗ್ತಾಳಂತೆ ಆರ್ಟ್ ಮ್ಯೂಸಿಯಮಿಗೆ ಅಲ್ಲಿಗೆ ಚಿತ್ರ ನೋಡೋಕೆ ಹೋಗ್ತಾಳಂತೆ ಇವನು ಎಲ್ಲ ದೇಶಕ್ಕೆ ಹೋಗ್ತಾನೆ ಬೀರ್ ಕುಡಿಯೋಕ್ಕೆ ಇಲ್ಲಿ ಪ್ರಶ್ನೆ ಇದ್ದಿದ್ದೇನೋ ಅವಳು ಆರ್ಟ್ ಮ್ಯೂಸಿಯಮಿಗೆ ಏನು ಚಿತ್ರ ಬರೆಯೋಕ್ಕೆ ಹೋಗ್ತಾಳೆ ಅಂತ ತಪ್ಪು ಬರೆಯೋಕ್ಕೆ ಹೋಗಲ್ಲ ನೋಡೋಕೆ ಹೋಗ್ತಾಳೆ ಎಸ್ ನೆಕ್ಸ್ಟ್ ಓಕೆ ರೆಡಿ ಗಾಯ್ಸ್ ಪ್ಲೇ 2、明日暇だったら京都へ行きませんか？有名なお祭りがあります。いいですね。雨が降ってもありますか？雨だったらありません。そうですか。明日雨が降ったらお祭りがありません。ಹಾಂ ಇದು ಹೇಳಿ ಚೆನ್ನಾಗಿದೆ ಕರೆಕ್ಟ್ ಸರ್ ಹಾಂ ರಘು ಸಾನ್ ಗೊತ್ತಾಗಿಲ್ಲ ಓಕೆ ಗೊತ್ತಾಗಿಲ್ಲ ಚಿತ್ರ ಸರ್ ಕರೆಕ್ಟ್ ಸಂಸೆ ಎಸ್ ಕರೆಕ್ಟು ಯಾಕೆ ಚಿತ್ರ ಸರ್ ಯಾಕಂದ್ರೆ ಅದು ಮಸೂರಿ ಮಳೆ ಬಂದ್ರೆ ಇರಲ್ಲ ಅಂತ ಅವ್ರು ಹೇಳ್ತಾರೆ. ಸೂಪರ್ ಹಬ್ಬ ಆಚರಿಸಲ್ಲ ಮಳೆ ಬಂದರೆ ಎಸ್ ಕರೆಕ್ಟ್ ಅದೇ ರಘು ಸರ್ ಅವರು ಏನೋ ಇವನು ಹುಡುಗ ಕೇಳ್ತಾನೆ ಏನದು ಹಬ್ಬ ಇದೆ ಬರ್ತೀರಾ ಅಂತ ಇವಳು ಕೇಳ್ತಾಳೆ ಏನೋ ಮಳೆ ಇದ್ರೂ ಹಬ್ಬ ಇರುತ್ತಾ ಅಂತ ಇಲ್ಲ ಮಳೆ ಇದ್ದರೆ ಇರಲ್ಲ ಅಂತ ಎಸ್
ಅದನ್ನು ನೋಡಿ ಜಾಪನೀಸಲ್ಲಿ ಹೆಂಗೆ ಅಂದೆ. 有名なお祭りがあります。いいですね。雨が降ってもありますか？ಅಮೆಗ ಫುತ್ತೆಮೋ ಅರಿಮಸ್ಕಾ, ಮಳೆ ಬಂದರೂ ಇದೆಯಾ? 雨だったらありません。 ಅಮೆದತ್ತರ ಅರಿಮಸೇನ್, ಅಮೆ ಇದ್ದರೆ ಇರಲ್ಲ. そうですか。 ಹೌದಾ? 明日雨が降ったらお祭りがありません。 ನಾಳೆ ಮಳೆ ಬಂದರೆ ಇರಲ್ಲ. ಅಮೆ ಫುತ್ತರ ಅರಿಮಸೇನ್. ಎಸ್. ಮೂರನೇದು. ರೆಡಿ ಸ್ಟಾರ್ಟ್. 3. いつインドへ旅行に行きますか？夏休みになったらすぐ行きます。いつ帰りますか？そうですね。お金を全部使ったら帰ります。そうですか。気をつけてくださいね。男の人は旅行から帰ったらお金がありません。 ಹಾಂ. ಕರೆಕ್ಟ್ ಸರ್. ಬಾಬು ಚೇತಸನ್, ಕರೆಕ್ಟ್ ಸೆನ್ಸೆ. ರಘುಸನ್ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಓಕೆ. ಸುಮನ್ ಸನ್ ಯಾಕೆ ರೈಟು? ದುಡ್ಡು ಜಾಸ್ತಿ ಇದ್ರೆ ಹೋಗ್ತಾನೆ, ಹಾಂ. ಇಲ್ಲಿದ್ರೆ ಹೋಗಲ್ಲ. ಓಕೆ. ಚೇತಸನ್ ಅದೇನಾ ಬೇರೆನಾ? ಅವ್ರ ಹತ್ರ ದುಡ್ಡಿಲ್ಲ, ಸೊ ಎಲ್ಲ ಒಟ್ಟುಗೂಡಿಸಿ ಅಂದ್ರೆ ಕಲೆಕ್ಟ್ ಮಾಡಿ ಒಂದಷ್ಟು ದುಡ್ಡು ಆದ್ಮೇಲೆ ಹೋಗ್ತೀವಿ ಅಂತ. ಓಕೆ. ಇಬ್ಬರು ಬೇರೆ ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಓಕೆ. ಏನು ಅಂದರೆ ಅದೇ ಯಾವಾಗ ಇಂಡಿಯಾಕ್ಕೆ ಹೋಗ್ತೀರಾ ಅಂತ ಕೇಳ್ತಾಳೆ. ಅವನು ಅದೇ ಯಾವಾಗ 4ನೇ ತಿಂಗಳ ಏಪ್ರಿಲ್ ಆದರೆ ಹೋಗ್ತೀನಿ ಅಂತಾನೆ. ಆಮೇಲೆ ಯಾವಾಗ ವಾಪಸ್ ಬರ್ತೀಯಾ ಅಂತ ಕೇಳ್ತಾಳೆ. ದುಡ್ಡು ಖಾಲಿ ಆದರೆ ವಾಪಸ್ ಬರ್ತೀನಿ ಅಂತಾನೆ. ಸೊ ಈಗೇನು ಅವನು ಜಪಾನ್ ಬರ್ತಾನೆ, ಬಂದಿದ್ದರೆ ಅವನ ಹತ್ರ ದುಡ್ಡು ಇರಲ್ಲ ಅಂತ ಇದು. ಹೌದು, ಅವನ ಹತ್ರ ದುಡ್ಡು ಇರಲ್ಲ, ಯಾಕಂದರೆ ಅವನು ಹೇಳಿದಾನೆ ದುಡ್ಡು ಖಾಲಿ ಆದರೆ ಬರ್ತೀನಿ ಅಂತ. ಪ್ಲೇ ಮಾಡ್ತೀನಿ ನೋಡಿ ಸರ್. 降ったらお祭りがありません。3. いつインドへ旅行に行きますか？いつインドへ旅行に行きますか? ಯಾವಾಗ ಇಂಡಿಯಾಕ್ಕೆ ಟ್ರಿಪ್ಪಿಗೆ ಹೋಗ್ತೀರಾ? 夏休みになったらすぐ行きます。 夏休みになったらすぐ行きます。ಅಂದರೆ ಸಮ್ಮರ್ ಹಾಲಿಡೇಸ್ ಬಂದರೆ ತಕ್ಷಣ ಹೋಗ್ತೀನಿ. いつ帰りますか？ ಯಾವ ವಾಪಸ್ ಬರ್ತೀರಾ? そうですね。お金を全部使ったら帰ります。 お金を全部使ったら帰ります。ದುಡ್ಡು ಎಲ್ಲ ಖಾಲಿ ಮಾಡ್ಕೊಂಡ್ರೆ, ಖಾಲಿ ಅಂತಾರಲ್ಲ ಬಳಸಿದ್ರೆ, ದುಡ್ಡು ಎಲ್ಲ ಬಳಸಿದ್ರೆ ವಾಪಸ್ ಬರ್ತೀನಿ. そうですか。気をつけてくださいね。 ಹೌದಾ? ಹುಷಾರಾಗಿರಿ. 男の人は旅行から帰ったらお金がありません。 旅行から帰ったらお金がありません. ಟ್ರಿಪ್ಪಿಂದ ವಾಪಸ್ ಬಂದರೆ ದುಡ್ಡಿರಲ್ಲ. ಎಸ್. ನೋಡಿ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಿ ನೀವು ಇಲ್ಲಿ ಇದಕ್ಕೂ ಆಗಿರೋದಕ್ಕೂ. ಓಕೆ. 4ನೇದು ಮತ್ತೆ ಪ್ಲೇ ಮಾಡುವೆ. 4. 吉田さん、車を持っていますか？いいえ。車があったら便利ですよ。そうですか。あっても無駄だと思います。どうしてですか？大阪の街は車が多いですから、自転車の方が早いですよ。男の人は車がありますが、自転車に乗ります。 ಸುಮನ್ ಸರ್, ರಘು ಸರ್, ಚೇತರ್ ಸರ್. ತಪ್ಪು ಸರ್. ತಪ್ಪು. ಚೇತರ್ ಸರ್? ತಪ್ಪು ಸೆನ್ಸೆ. ರಘು ಸರ್ ಪ್ರಶ್ನೆ. ಓಕೆ. ತಪ್ಪಾ? ಓಕೆ. ಚೇತರ್ ಸರ್ ಯಾಕೆ? ಸೆನ್ಸೆ ಅವರಲ್ಲಿ ಬರೀ ಕಾರು ಮತ್ತೆ ಬೈಸೈಕಲ್ ಬಗ್ಗೆ ಹೇಳಿದ್ರು, ಬಟ್ ಅವ್ರು ಅದನ್ನ ಓಡಿಸೋದ್ರ ಬಗ್ಗೆ ಹೇಳಿಲ್ವಾ? ಓಕೆ. ಒಸಾಕಾದಲ್ಲಿ ಹಾಂ. ಕಾರ್ ಬದಲು ನಾವು ಸೈಕಲ್ನಲ್ಲಿ ಹೋಗೋದೇ ಫಾಸ್ಟ್ ಅಂತ ಏನೋ ಹೇಳ್ತಾರೆ. ಓಕೆ. ಸುಮನ್ ಸರ್? ಹಾಂ ಸರ್, ಅದೇ ಕಾರ್ ಇದ್ರೆ ಕಾರ್ ತಗೋಬೋದಲ್ಲ ಅಂತಾರೆ. ಕಾರ್ ಇದ್ರೆ ಕಾಸ್ಟ್ ಆಗುತ್ತೆ ಇಲ್ಲಿ ಅಂತ ಹೇಳಿ ಇದು ಮಾಡ್ತಾರೆ. ಕರೆಕ್ಟ್. ಅದೇ ಪ್ರಶ್ನೆ ಏನಿತ್ತು ಅಂದರೆ, ಕಾರ್ ಇರಲ್ಲ ಅವ್ರ ಹತ್ರ. ಅದೇ ಪ್ರಶ್ನೆನೋ ಅವ್ರ ಹತ್ರ ಕಾರ್ ಇದ್ದರೂ ಸೈಕಲ್ ಹೋಗ್ತಾರೆ ಅಂತ. ಬಟ್ ಅವ್ರು ಕಾರೇ ಇಲ್ಲಲ್ಲ ಅವ್ರ ಹತ್ರ. あっても無駄だと思います。旅行から帰ったらお金があります。4. 吉田さん、車を持っていますか？いいえ。車。ನೋಡಿ, ಈ ಅಂತ ಬಂತು. ಇಲ್ಲ ಕಾರು. ಎಸ್. ಓಕೆ. ಫೈನಲ್.
は車がありますが自転車に乗ります。5、お釣りが出ません。このボタンを押しましたか？ええ、押しても出ません。おう。じゃあ故障ですね。店の人に言いましょう。ボタンを押しましたがお釣りが出ませんでした。ಇದು ಈಸಿ ಇತ್ತು ನೋಡಿ. ರಘು ಸರ್ ಹೇಳಿ ಫಸ್ಟ್. ಹಾಂ ಸರ್ ಕರೆಕ್ಟ್ ಸಾರಿ ರಘು ಸರ್. ಸರಿ ಇನ್ನೊಂದು ಸ್ವಲ್ಪ ನೋಡಿದ್ದೀನಿ ಸರ್. ಓಕೆ, ರಘು ಸನಿಗೋಸ್ಕರ ಇನ್ನೊಂದು ಸ್ವಲ್ಪ ಪ್ಲೇ ಮಾಡುವ. ಈಸಿ ಇದೆ ರಘು ಸರ್.この人は車がありますが自転車に乗ります。5、お釣りが出ません。お釣りが出ません. ಏನೋ ಚೇಂಜ್ ಬರ್ತಾ ಇಲ್ಲ. このボタンを押しましたか？このボタンって押しましたか? ಒತ್ತಿದ್ರಾ? 押しました。ಈ ಬಟನ್ ಅನ್ನು ಒತ್ತಿದ್ರಾ? ええ、押しても出ません。押しても出ません. ಒತ್ತಿದ್ರೂ ಬರ್ತಿಲ್ಲ. ಅಲ್ಲ, ಒತ್ತಿದ್ರೂ ಬರಲ್ಲ. ಒತ್ತಿದ್ರೂ ಬರಲ್ಲ. じゃあ故障ですね。ಓಕೆ, ಅಂದರೆ ಹಾಳಾಗಿದೆ ಅಲ್ವಾ? ಹಾಳಾಗಿದೆ ಅಂತ. ಹಾಳಾಗಿದೆ. 店の人に言いましょう。店の人に言いましょう. ಅಂಗಡಿಯವರಿಗೆ ಹೇಳೋಣ.ボタンを押しましたがお釣りが出ませんでした。ボタンをಕರೆಕ್ಷನ್. ಸೂಪರ್ ನೋಡಿ, ಅರ್ಥ ಆಯ್ತು ನಿಮಗೆ. ಎಸ್, ಈ ಥರ ಬಿಡಿಸಿ ಹೇಳ್ಬೇಕು ನಮ್ಮ ರಘು ಸನಿಗೆ. ಹೈ. ಒಕಾನೆ ಏನೋ ಅಲ್ಲ, ಏನೋ ಬೊತಾನ್ ಓ ಒಶಿಮಾಸ್ಟಾಗ ಏನೋ ಒತ್ಸರಿಗ ದೆಮಸೆಂದೆಷ್ಟ, ಒತ್ತಿದ್ರೂ ಬರಲಿಲ್ಲ. ಹಾಂ, ಇನ್ನೇನಿದೆ ಎಲ್ಲ ಸರಿ. ಎಸ್. ಹೈ, ಇಲ್ಲಿಗೆ ಚಾಪ್ಟರ್ 25 ಮುಗೀತು. ಆದರೆ ಒಂದು ಚಾಪ್ಟರ್ ಉಳಿದಿದೆ 20ನೇದು, ಅದೊಂದು ಮಾಡಿಬಿಡೋಣ.